ನಮಸ್ಕಾರ ಸ್ನೇಹಿತರೆ, GCB ಚಾನೆಲ್ಗೆ ನಿಮಗೆ ಸ್ವಾಗತ. ಇಲ್ಲಿ ನಾನು ಮೂಲಾಧಾರ ಚಕ್ರದ ಬಗ್ಗೆ ಸಾಕಷ್ಟು ವಿಶೇಷವಾದ ಪ್ರಾಯೋಗಿಕವಾದ ಸತ್ಯದ ಜೊತೆ ಈ ಮೂಲಾಧಾರ ಚಕ್ರದ ಬ್ಲಾಕೇಜ್ ಅನ್ನು ನಿವಾರಣೆ ಮಾಡಿಕೊಳ್ಳಲು ಇರುವ ಮಾರ್ಗವನ್ನು ಸಹ ನಿಮ್ಮೊಂದಿಗೆ ಹಂಚಿಕೊಳ್ಳಲಿದ್ದೇನೆ. ನಾನು ಓದಿರುವುದು ಲೈಫ್ ಸೈನ್ಸ್ ಡಿಗ್ರಿ ಮತ್ತು ಕಂಪ್ಯೂಟರ್ ಸೈನ್ಸ್ ನಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿದ್ದೇನೆ ಹಾಗೂ ಸೈನ್ಸ್ ಪ್ರಾಧ್ಯಾಪಕನಾಗಿ ಮತ್ತು ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸವನ್ನು ಮಾಡಿದ ಅನುಭವ ನನಗೆ ಇದೆ. ನಾನು ನನ್ನ ಚಾನೆಲ್ನಲ್ಲಿ ಮಾಡಿರುವ ಹಿಂದಿನ ಎಲ್ಲಾ ವಿಡಿಯೋಗಳನ್ನು ನೀವು ಗಮನಿಸಿದರೆ ಅವುಗಳನ್ನು ನಾನು ವೈಜ್ಞಾನಿಕವಾಗಿ, ಅನುಭವ ಪೂರ್ವಕವಾಗಿ, ಪ್ರಾಯೋಗಿಕವಾಗಿ ನನಗೆ ಸತ್ಯ ಎಂದು ದೃಢೀಕರಣವಾದ ಮೇಲೆ ನಾನು ಆ ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ನಾವು ಅನುಭವ ಪೂರ್ವಕವಾಗಿ ಅರಿತ ಸತ್ಯ ತುಂಬಾ ಪ್ರಭಾವಶಾಲಿ ಮತ್ತು ಪ್ರಾಯೋಗಿಕ ಎಂದು ನಾನು ನಂಬುತ್ತೇನೆ. ಈಗ ನಾನು ಇಲ್ಲಿ ಹಂಚಿಕೊಳ್ಳುವ ಮೂಲಾಧಾರ ಚಕ್ರ ಮತ್ತು ಅದರ ಬ್ಲಾಕೇಜ್ನಿಂದ ಬರುವ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳನ್ನು ಸಹ ನಿಮಗೆ ವೈಜ್ಞಾನಿಕವಾಗಿ, ಪ್ರಾಯೋಗಿಕವಾಗಿ ಮತ್ತು ಅನುಭವ ಪೂರ್ವಕವಾಗಿ ನಿಮ್ಮ ಮುಂದೆ ವಿವರಿಸಲಿದ್ದೇನೆ. ನೀವು ತಾಳ್ಮೆಯಿಂದ ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ನಿಮಗೆ ನಿಮ್ಮ ಜೀವನದಲ್ಲಿ ಇರುವ ಸಾಕಷ್ಟು ಕಷ್ಟಗಳಿಗೆ ಕಾರಣ ಮತ್ತು ಅದಕ್ಕೆ ನೀವು ಪರಿಹಾರ ಮಾರ್ಗವನ್ನೂ ಸಹ ಇದರಲ್ಲಿ ತಿಳಿದುಕೊಳ್ಳಬಲ್ಲಿರಿ. ನನ್ನ ಸಂಬಂಧಿಕರ ಒಂದು ಕುಟುಂಬದಲ್ಲಿ 3 ಜನ ಅಣ್ಣ ತಮ್ಮಂದಿರು ಇದ್ದಾರೆ. ಅವರೆಲ್ಲ ಹಿರಿಯರು. ಅವರಲ್ಲಿ ದೊಡ್ಡವರ ವಯಸ್ಸು 70 ವರ್ಷ. ಅವರು ಹೊಲ, ಗದ್ದೆ, ತೋಟದ ಕೆಲಸದಲ್ಲಿ ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡಿದ್ದಾರೆ. ಅವರಿಗೆ ಇರುವ 2 ತಮ್ಮಂದಿರು ಇಂಡಸ್ಟ್ರಿ ಮಾಡಿಕೊಂಡು ಅವರು ವ್ಯವಹಾರದಲ್ಲಿ ಅವರು ತೊಡಗಿಸಿಕೊಂಡಿದ್ದಾರೆ. ಇಲ್ಲಿ ಗಮನಿಸಬೇಕಾದ ವಿಷಯ ಎಂದರೆ ದೊಡ್ಡವರ ವಯಸ್ಸು 70, ಆದರೂ ಅವರಿಗೆ 30 ವರ್ಷ ಪ್ರಾಯದ ವ್ಯಕ್ತಿಯ ದೈಹಿಕ ಶಕ್ತಿ, ಸಾಮರ್ಥ್ಯ ಇದೆ. ಅಷ್ಟೇ ಅಲ್ಲ, ಅವರು ಸದಾ ಸಾಕಷ್ಟು ಧೈರ್ಯ, ಆತ್ಮವಿಶ್ವಾಸ ಮತ್ತು ಆರೋಗ್ಯದಿಂದ ಜೀವನ ನಡೆಸುತ್ತಿದ್ದಾರೆ. ಆದರೆ ಇವರಿಗೆ ಇರುವ 2 ತಮ್ಮಂದಿರು ಅವರ ವಯಸ್ಸಿಗೂ ಮೀರಿದ ವೃದ್ಧಾಪ್ಯ ಅವರಲ್ಲಿ ಗೋಚರಿಸುತ್ತಿದೆ. ಅಷ್ಟೇ ಅಲ್ಲ, ಅವರು ಸದಾ ಚಿಂತೆ, ಆತಂಕ ಮತ್ತು ಅನಾರೋಗ್ಯದ ಒಂದಲ್ಲ ಒಂದು ತೊಂದರೆ ಅನುಭವಿಸುತ್ತಾ ಇದ್ದಾರೆ. ಇದಕ್ಕೆ ಇರುವ ಮುಖ್ಯ ಕಾರಣ ದೊಡ್ಡವರ ಮೂಲಾಧಾರ ಚಕ್ರ ತುಂಬಾ ಉನ್ನತವಾದ ಸ್ಥಿತಿಯಲ್ಲಿ ಕಾರ್ಯ ನಿರ್ವಹಿಸುತ್ತಿದೆ. ಆದರೆ ಇವರ ತಮ್ಮಂದಿರ ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜ್ ಸಮಸ್ಯೆ ಇದೆ. ಅದೇ ಕಾರಣಕ್ಕೆ ಅವರು ತೊಂದರೆಗಳನ್ನು ಅನುಭವಿಸುತ್ತಾ ಇದ್ದಾರೆ. ಈ ವಿಡಿಯೋ ಕೊನೆಯವರೆಗೂ ನೋಡಿದರೆ ಹೇಗೆ ಈ ಮೂಲಾಧಾರ ಚಕ್ರದ ಬ್ಲಾಕೇಜ್ಗಳು ಮನುಷ್ಯರ ಮಾನಸಿಕ ಮತ್ತು ದೈಹಿಕ ಅನಾರೋಗ್ಯಕ್ಕೆ ಕಾರಣವಾಗಬಲ್ಲವು ಎನ್ನುವ ಸತ್ಯವನ್ನು ನೀವು ತಿಳಿದುಕೊಳ್ಳುವುದರ ಜೊತೆಗೆ ಅದಕ್ಕೆ ಯಾವ ಪರಿಹಾರಗಳು ಮತ್ತು ಸಲಹೆಗಳು ಇವೆ ಎಂದು ಸಹ ನೀವು ಅರಿಯಲಿದ್ದೀರಿ. ಚಕ್ರ ನಿಮ್ಮ ದೇಹದಲ್ಲಿನ ಶಕ್ತಿಯ ಹರಿವನ್ನು ಸಂಕೇತಿಸುತ್ತದೆ. ನಿಮ್ಮ ದೇಹದಲ್ಲಿ ಇರುವ 7 ಚಕ್ರಗಳು ವಾಸ್ತವವಾಗಿ 7 ಶಕ್ತಿ ಕೇಂದ್ರಗಳಾಗಿವೆ ಮತ್ತು ಭಾವನೆಗಳನ್ನು ನಿಯಂತ್ರಿಸಲು ಅವು ಸಹಾಯ ಮಾಡುತ್ತವೆ. ಈ ಚಕ್ರಗಳು ಭಾರತೀಯ ಸನಾತನ ವಿಜ್ಞಾನದ ಅನ್ವೇಷಣೆಗಳು. ಈಗ ಇವುಗಳ ಮಹತ್ವ ಅರಿತು ಪ್ರಪಂಚದ ಸಾಕಷ್ಟು ದೇಶಗಳಲ್ಲಿಯೂ ಈ ಚಕ್ರದ ವೈಜ್ಞಾನಿಕ ಸತ್ಯ ತಿಳಿದುಕೊಂಡು ಈ ಚಕ್ರಗಳ ಧ್ಯಾನವನ್ನು ಮಾಡಿ ಜನರು ತಮಗೆ ಇರುವ ಮಾನಸಿಕ, ದೈಹಿಕ ಮತ್ತು ಆರ್ಥಿಕ ಸಮಸ್ಯೆಗೆ ಪರಿಹಾರ ಪಡೆಯುತ್ತಿದ್ದಾರೆ. ಚಕ್ರಗಳು ದೇಹದ ಶಕ್ತಿ ಕೇಂದ್ರಗಳಾಗಿವೆ. ಅವು ಆಸ್ಟ್ರಲ್ ದೇಹದಲ್ಲಿ ಬೆನ್ನು ಮೂಳೆಯ ಉದ್ದಕ್ಕೂ ನೆಲೆಗೊಂಡಿವೆ. ಬೆನ್ನು ಮೂಳೆಯ ತಳದಿಂದ ಪ್ರಾರಂಭವಾಗಿ ತಲೆಯ ತುದಿಯವರೆಗೂ ಚಲಿಸುತ್ತವೆ. ಆಸ್ಟ್ರಲ್ ದೇಹವು ನಮ್ಮ ಭೌತಿಕ ದೇಹದೊಳಗೆ ಇರುವ ಶಕ್ತಿಯಾಗಿದೆ. ಪ್ರತಿಯೊಂದು ಭೌತಿಕ ದೇಹದ ಭಾಗವು ಅನುಗುಣವಾದ ಆಸ್ಟ್ರಲ್ ದೇಹದ ಭಾಗವನ್ನು ಹೊಂದಿರುತ್ತದೆ. ಆಸ್ಟ್ರಲ್ ದೇಹವನ್ನು ನೋಡಲು ಸಾಧ್ಯವಿಲ್ಲ ಅಥವಾ ಸ್ಪರ್ಶಿಸಲಾಗುವುದಿಲ್ಲ. ನಾವು ಚಕ್ರಗಳನ್ನು ನೋಡದಿರಲು ಇದು ಸಹ ಒಂದು ಕಾರಣವಾಗಿದೆ. ಚಕ್ರಗಳು ನಿರ್ದಿಷ್ಟ ಬಣ್ಣ ಮತ್ತು ಶಕ್ತಿಯನ್ನು ಹೊರಸೂಸುತ್ತವೆ. ಪ್ರತಿಯೊಂದು ಚಕ್ರವು ನಮ್ಮ ಅಸ್ತಿತ್ವದ ನಿರ್ದಿಷ್ಟ ಆಧ್ಯಾತ್ಮಿಕ, ಭಾವನಾತ್ಮಕ, ಮಾನಸಿಕ ಮತ್ತು ದೈಹಿಕ ಅಂಶಗಳಿಗೆ ಸಂಬಂಧಿಸಿರುವುದರಿಂದ ಅವುಗಳ ಅಡಚಣೆ ಮತ್ತು ಅಸಮರ್ಪಕ ಕಾರ್ಯವು ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಅಸ್ವಸ್ಥತೆಗಳಿಗೆ ಕಾರಣವಾಗಬಹುದು ಎಂದು ನಂಬಲಾಗಿದೆ. ಮತ್ತೊಂದೆಡೆ ಈ ಶಕ್ತಿ ಕೇಂದ್ರಗಳು ಜಾಗೃತವಾಗಿದ್ದಾಗ ಅವು ಜೀವನದ ಸಮತೋಲನ, ಯೋಗಕ್ಷೇಮ ಮತ್ತು ಉತ್ತಮ ಆರೋಗ್ಯಕ್ಕೆ ಕಾರಣವಾಗುತ್ತವೆ ಎಂದು ನಂಬಲಾಗಿದೆ. ಹೆಚ್ಚಾಗಿ ನಾವು 7 ಚಕ್ರಗಳ ಬಗ್ಗೆ ಕೇಳುತ್ತೇವೆ, ಆದರೆ ಮಾನವನ ದೇಹದಲ್ಲಿ ಅನಂತ ಸಂಖ್ಯೆಯ ಚಕ್ರಗಳಿವೆ. ಒಂದು ನಿರ್ದಿಷ್ಟವಾದ ಕಂಪನ, ಬಣ್ಣ ಮತ್ತು ಧ್ವನಿ ಈ ಎಲ್ಲಾ 7 ಚಕ್ರಗಳಿಗೆ ಸಂಬಂಧ ಹೊಂದಿದೆ.
ಈ ಶಕ್ತಿ ಕೇಂದ್ರಗಳು ಆರೋಗ್ಯಕರವಾಗಿ ಇವೆಯೇ ಅಥವಾ ನಿರ್ಬಂಧಿಸಲಾಗಿದೆಯೇ ಎಂಬುದನ್ನು ಅವಲಂಬಿಸಿ ನಿಮ್ಮ ದೈಹಿಕ, ಮಾನಸಿಕ ಮತ್ತು ಭಾವನಾತ್ಮಕ ಆರೋಗ್ಯದ ವಿಭಿನ್ನ ಗುಣಲಕ್ಷಣಗಳನ್ನು ನೀವು ಅರಿಯಬಹುದು. ಇಲ್ಲಿ ನಾವು ಮೂಲಾಧಾರ ಚಕ್ರದ ಬಗ್ಗೆ ತಿಳಿಯುವ ಪ್ರಯತ್ನ ಮಾಡೋಣ. ಇದನ್ನು ರೂಟ್ ಚಕ್ರ ಎಂದು ಸಹ ಕರೆಯುವರು. ಮೂಲಾಧಾರ ಚಕ್ರದ ಬಣ್ಣ ಕೆಂಪು. ಮೂಲಾಧಾರ ಚಕ್ರದ ಅಂಶ ಭೂಮಿ. ಇದು ಭೂಮಿಗೆ ಸಂಬಂಧಿಸಿದ ಚಕ್ರ. ಮೂಲಾಧಾರ ಚಕ್ರವು ಬೆನ್ನುಮೂಳೆಯ ತಳದಲ್ಲಿ ಗುದದ್ವಾರ ಮತ್ತು ಜನನಾಂಗದ ನಡುವೆ ಇದೆ. ಇದು ಬದುಕುಳಿಯುವಿಕೆ, ಸ್ಥಿರತೆ, ಮಹತ್ವಾಕಾಂಕ್ಷೆ ಮತ್ತು ಸ್ವಯಂಪೂರ್ಣತೆಯ ಭಾವಗಳಿಂದ ನಿರೂಪಿಸಲ್ಪಟ್ಟಿದೆ. ಈ ಚಕ್ರವು ಸಮತೋಲನ ಕಳೆದುಕೊಂಡಾಗ ಒಬ್ಬ ವ್ಯಕ್ತಿಯು ಅಸ್ಥಿರ, ಆಧಾರರಹಿತ, ಮಹತ್ವಾಕಾಂಕ್ಷೆಯ ಕೊರತೆ, ಉದ್ದೇಶದ ಕೊರತೆ, ಭಯಭೀತ ಸ್ಥಿತಿ, ಅಸುರಕ್ಷಿತ ಸ್ಥಿತಿ ಮತ್ತು ನಿರಾಶೆಯನ್ನು ಅನುಭವಿಸಲು ಪ್ರಾರಂಭಿಸುತ್ತಾನೆ. ಆದಾಗ್ಯೂ ಮೂಲಾಧಾರ ಚಕ್ರವು ಸಮತೋಲನದಲ್ಲಿ ಇದ್ದಾಗ ನೀವು ಹೆಚ್ಚು ಸಕಾರಾತ್ಮಕ ಭಾವನೆಗಳಿಂದ ಇರುತ್ತೀರಿ ಮತ್ತು ನೀವು ಸ್ಥಿರ, ಆತ್ಮವಿಶ್ವಾಸ, ಸಮತೋಲಿತ ಮತ್ತು ಶಕ್ತಿಯುತ, ಸ್ವತಂತ್ರ ಮತ್ತು ಬಲಶಾಲಿಯಾಗಿರುತ್ತೀರಿ. ನನ್ನ ಮೂಲಾಧಾರ ಚಕ್ರವನ್ನು ನಾನು ಹೇಗೆ ಬಲಪಡಿಸಬಹುದು ಎನ್ನುವ ಪ್ರಶ್ನೆ ನಿಮಗೆ ಇದ್ದರೆ ಅದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಸಿಗಲಿದೆ. ಹಾಗಾಗಿ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ. ಮೂಲಾಧಾರ ಚಕ್ರವನ್ನು ಉತ್ತಮವಾಗಿ ಇರಿಸಲು ಈ ಯೋಗದ ಅಭ್ಯಾಸಗಳು ಸಹಾಯ ಮಾಡಬಲ್ಲವು. ವೀರಭದ್ರಾಸನ, ಯೋಧ ಭಂಗಿ, ಗರುಡಾಸನ, ಹದ್ದಿನ ಭಂಗಿ, ತ್ರಿಕೋನಾಸನ, ತ್ರಿಕೋನ ಭಂಗಿ, ತಾಡಾಸನ, ಪರ್ವತ ಭಂಗಿ ಮತ್ತು ವೃಕ್ಷಾಸನ, ಮರದ ಭಂಗಿಗಳಂತಹ ನಿಂತಿರುವ ವ್ಯಾಯಾಮ ಅಥವಾ ಇತರ ಯೋಗದ ಭಂಗಿಗಳನ್ನು ನಿರ್ವಹಿಸುವ ಮೂಲಕ ಮೂಲಾಧಾರ ಚಕ್ರವನ್ನು ಸಕ್ರಿಯಗೊಳಿಸಬಹುದು. ಯೋಗಾಸನದಲ್ಲಿ ಸೂರ್ಯ ನಮಸ್ಕಾರವೂ ಸಹ ಈ ಮೂಲಾಧಾರ ಚಕ್ರದ ಬ್ಲಾಕೇಜ್ಗಳನ್ನು ಅನ್ಲಾಕ್ ಮಾಡಲು ಸಹಾಯ ಮಾಡುತ್ತದೆ. ಹಾಗೂ ನೀವು ಈ ಮೂಲಾಧಾರ ಚಕ್ರದ ಧ್ಯಾನವನ್ನು ಅಭ್ಯಾಸ ಮಾಡಿದರೆ ಆ ಧ್ಯಾನ ನಿಮ್ಮ ಮೂಲಾಧಾರ ಚಕ್ರದ ಎಲ್ಲ ಬ್ಲಾಕೇಜ್ ತೊಲಗಿಸಲು ಸಹಾಯ ಮಾಡುತ್ತದೆ. ನೀವು ನಾನು ಈ ವಿಡಿಯೋದಲ್ಲಿ ಹೇಳಿದ ಸೂಚನೆ ಪಾಲಿಸಿ ಅದರ ಜೊತೆ ಮೂಲಾಧಾರ ಚಕ್ರದ ಧ್ಯಾನ ಮಾಡಿದರೆ ನಿಮ್ಮ ಮೂಲಾಧಾರ ಚಕ್ರವನ್ನು ಅತ್ಯಂತ ಶಕ್ತಿಶಾಲಿಯಾಗಿ ಮಾಡಿಕೊಂಡು ಅದರಿಂದ ನೀವು ತುಂಬಾ ಲಾಭವನ್ನು ಪಡೆಯಬಲ್ಲಿರಿ. ನೀವು ನನ್ನ ಮೂಲಾಧಾರ ಚಕ್ರದ ಧ್ಯಾನದ ವಿಡಿಯೋ ನೋಡಿ ಧ್ಯಾನ ಮಾಡಲು ನಿಮಗೆ ಅನುಕೂಲ ಇಲ್ಲದೇ ಇದ್ದರೆ ನೀವು ನಿಮ್ಮ ಮೂಲಾಧಾರ ಚಕ್ರ ಸಮತೋಲನ ಮತ್ತು ಸಕ್ರಿಯಗೊಳಿಸಲು ನಿಮಗೆ ಹಾಯಿ ಎನ್ನಿಸುವ ರೀತಿ ಕುಳಿತುಕೊಂಡು ನಿಮ್ಮ ಎರಡೂ ಕೈಗಳನ್ನು ಮುದ್ರೆಯಲ್ಲಿ ಇಟ್ಟು ಚಿನ್ಮುದ್ರೆ ಅಥವಾ ಉಷಾಸ್ ಮುದ್ರೆ ಹಾಕಿಕೊಂಡು ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡು ಮೂಲಾಧಾರ ಚಕ್ರದ ಬೀಜ ಮಂತ್ರ ಲಂ ಅನ್ನು ಜೋರಾಗಿ ಪಠಣ ಮಾಡುತ್ತಾ ನಿಮ್ಮ ಮನಸ್ಸಿನ ಗಮನವನ್ನು ಆ ಮೂಲಾಧಾರ ಚಕ್ರ ಇರುವ ಜಾಗದಲ್ಲಿ ಕೇಂದ್ರೀಕರಿಸಿ. ಆ ರೂಟ್ ಚಕ್ರ ಇರುವ ಜಾಗದಲ್ಲಿ ಕೆಂಪು ಬಣ್ಣದ ಒಂದು ಚೆಂಡು ತಿರುಗುತ್ತಾ ಅದು ಆ ಶಕ್ತಿಯನ್ನು ನಿಮ್ಮ ದೇಹದ ಎಲ್ಲಾ ಭಾಗಕ್ಕೆ ಕೊಡುತ್ತಿದೆ ಎಂದು ಭಾವಿಸುತ್ತಾ ಬೀಜ ಮಂತ್ರವನ್ನು ಜೋರಾಗಿ ಪಠಿಸಬೇಕು. ಶಬ್ದಕ್ಕೆ ಮಹಾಶಕ್ತಿ ಇದೆ. ಅದೇ ಕಾರಣಕ್ಕೆ ನಮ್ಮ ಭಾರತದ ಸನಾತನ ಮಂತ್ರಗಳು ವಿಶ್ವದ ಇತರ ದೇಶಗಳಲ್ಲಿ ವೈಜ್ಞಾನಿಕವಾಗಿ ಮನ್ನಣೆ ಗಳಿಸಿವೆ. ನೀವು ಒಂದು ವಿಧವಾದ ಶಬ್ದದಿಂದ ಒಂದು ಪ್ರಾಣಿಯನ್ನು ಸಾಯಿಸಬಹುದು. ಅದೇ ಮತ್ತೊಂದು ವಿಧವಾದ ಶಬ್ದ ಮಾಡಿ ಆ ಸತ್ತ ಪ್ರಾಣಿಯನ್ನು ಬದುಕಿಸಲೂಬಹುದು. ಅದರ ಬಗ್ಗೆ ತಿಳಿಯಲು ನನ್ನ ಹಿಂದಿನ ಯೂಟ್ಯೂಬ್ ವಿಡಿಯೋ ಶಬ್ದದ ಮಹಾತ್ಮೆ ಎನ್ನುವ ವಿಡಿಯೋವನ್ನು ನೋಡಿ. ಆ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಕೊಟ್ಟಿರುತ್ತೇನೆ. ಚಕ್ರದ ಬೀಜ ಮಂತ್ರಗಳು ತುಂಬಾ ವೈಜ್ಞಾನಿಕ. ಆ ಮಂತ್ರ ಪಠಣ ಮಾಡಿದಾಗ ನಿಮ್ಮ ದೇಹದಲ್ಲಿ ಆ ಮಂತ್ರಕ್ಕೆ ಸಂಬಂಧಿಸಿದ ಜಾಗದಲ್ಲಿ ನೀವು ಹೆಚ್ಚು ವೈಬ್ರೇಷನ್ ಅನ್ನು ಗಮನಿಸಬಹುದು. ಯಾವ ಮಂತ್ರ ಮತ್ತು ಯಾವ ಶಬ್ದದ ತರಂಗಗಳು ದೇಹದ ಯಾವ ಜಾಗದಲ್ಲಿ ಪರಿಣಾಮ ಬೀರಬಲ್ಲವು ಎಂದು ಅರಿತ ನಮ್ಮ ಸನಾತನ ವಿಜ್ಞಾನಿಗಳಾದ ನಮ್ಮ ಋಷಿಮುನಿಗಳಿಗೆ ನನ್ನ ಪ್ರಣಾಮಗಳು. ನೀವು ಈ ಮೂಲಾಧಾರ ಚಕ್ರದ ಮಂತ್ರ ಲಂ ಅನ್ನು ಪಠಣ ಮಾಡುವಾಗ ಅದು ನಿಮ್ಮ ಬೆನ್ನು ಮೂಳೆಯ ತುದಿಯ ಭಾಗ ಎಂದರೆ ಜನನೇಂದ್ರಿಯ ಮತ್ತು ಗುದದ್ವಾರದ ಮಧ್ಯದಲ್ಲಿ ಒಂದು ವಿಧವಾದ ಕಂಪನದ ಅನುಭವ ನಿಮಗೆ ನೀಡುತ್ತದೆ. ಅದೇ ಕಾರಣಕ್ಕೆ ಈ ಚಕ್ರಕ್ಕೆ ಸಂಬಂಧಿಸಿದ ಮಂತ್ರಗಳು ದೇಶ ವಿದೇಶಗಳಲ್ಲಿಯೂ ಜನರು ಪಠಣ ಮಾಡಿ ತಮ್ಮ ಚಕ್ರದ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳುತ್ತಿದ್ದಾರೆ. ಬೀಜ ಮಂತ್ರ ಹೇಗೆ ಪಠಿಸಬೇಕು ಎಂದು ನಿಮಗೆ ತಿಳಿಯಲು ನಾನು ಇಲ್ಲಿ 3 ಬಾರಿ ಆ ಮಂತ್ರವನ್ನು ಹೇಳುತ್ತಿದ್ದೇನೆ. ಲಂ ಲಂ
ಲಂ ಅದೇ ರೀತಿ ಬೀಜ ಮಂತ್ರ ಪಠಣ ಮಾಡಿ 15 ನಿಮಿಷ ಅಭ್ಯಾಸ ಮಾಡಿ. ಅದರ ಜೊತೆಗೆ ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ದೃಢೀಕರಣವನ್ನು ಮನದಲ್ಲಿ ಆಗಾಗ ಹೇಳಿಕೊಳ್ಳಿ. ಈ ದೃಢೀಕರಣ ಯಾವ ಸಮಯದಲ್ಲಿ ಹೇಳಿಕೊಂಡರೆ ಹೆಚ್ಚು ಪರಿಣಾಮಕಾರಿ ಎಂದು ತಿಳಿಯಲು ನನ್ನ ಹಳೆಯ ವಿಡಿಯೋ ಸಂಕಲ್ಪ ಮಾಡುವ ವಿಧಾನ ಮತ್ತು ಸಮಯ, ಅಫರ್ಮೇಷನ್ ಮಾಡುವ ಪದ್ಧತಿ ಎನ್ನುವ ವಿಡಿಯೋ ನೋಡಿ. ಮೂಲಾಧಾರ ಚಕ್ರದ ದೃಢೀಕರಣಗಳು ಹೀಗಿವೆ. ನನ್ನಲ್ಲಿ ತುಂಬಾ ವಿಶ್ವಾಸವಿದೆ. ನನಗೆ ದೈವದ ರಕ್ಷಣೆ ಇದೆ. ನಾನು ಒಂದು ದೊಡ್ಡ ಪರ್ವತ. ನಾನು ಸುರಕ್ಷಿತವಾಗಿದ್ದೇನೆ. ನಾನು ಶಕ್ತಿಶಾಲಿಯಾಗಿದ್ದೇನೆ. ನಾನು ಸ್ಥಿರವಾಗಿದ್ದೇನೆ. ನಾನು ಎಲ್ಲ ಭಯ ಆತಂಕವನ್ನು ಬಿಡುಗಡೆ ಮಾಡಿದ್ದೇನೆ. ನನ್ನ ದೇಹವು ಶಕ್ತಿಯಿಂದ ತುಂಬಿದೆ. ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಬ್ಲಾಕೇಜ್ ಇದ್ದರೆ ನಿಮಗೆ ಈ ರೀತಿಯಾದ ಮಾನಸಿಕ ಮತ್ತು ದೈಹಿಕ ಸಮಸ್ಯೆಗಳು ಬರುವ ಸಾಧ್ಯತೆ ಹೆಚ್ಚು ಇದೆ. ಈಗ ನಾವು ಈ ನಿರ್ಬಂಧಿಸಿದ ಮೂಲಾಧಾರ ಚಕ್ರದ ಚಿಹ್ನೆಗಳು ಯಾವುವು ಎಂದು ತಿಳಿಯೋಣ. 1. ಶಾರೀರಿಕ ಸಮಸ್ಯೆಗಳು. ಮೂಲಾಧಾರ ಚಕ್ರದಲ್ಲಿನ ಅಸಮತೋಲನವು ಕಾಲುಗಳು, ಪಾದಗಳು, ಗುದನಾಳ, ಬಾಲಮೂಳೆ, ಪ್ರತಿರಕ್ಷಣಾ ವ್ಯವಸ್ಥೆ, ಪುರುಷ ಸಂತಾನೋತ್ಪತ್ತಿ ಭಾಗಗಳು ಮತ್ತು ಪ್ರಾಸ್ಟೇಟ್ ಗ್ರಂಥಿಗಳಲ್ಲಿನ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಈ ಮೂಲಾಧಾರ ಚಕ್ರ ನಿರ್ಬಂಧಿಸಿದಾಗ ಸಂಧಿವಾತ, ಮೊಣಕಾಲು ನೋವು, ಸಿಯಾಟಿಕಾ, ತಿನ್ನುವ ಅಸ್ವಸ್ಥತೆ ಮತ್ತು ಮಲಬದ್ಧತೆಯೊಂದಿಗೆ ಸಹ ಸಂಬಂಧ ಹೊಂದಿರುತ್ತದೆ. 2. ನರಗಳ ಸಮಸ್ಯೆ ಮತ್ತು ಆತಂಕ. ನಿರ್ಬಂಧಿಸಲಾದ ಮೂಲಾಧಾರ ಚಕ್ರವು ಅಸ್ಥಿರತೆ ಮತ್ತು ಆತ್ಮವಿಶ್ವಾಸದ ಕೊರತೆಯ ಭಾವನೆಗಳಿಗೆ ಕಾರಣವಾಗಬಹುದು. ಇದು ಮನುಷ್ಯರಲ್ಲಿ ನಿರಂತರ ಹೆದರಿಕೆ ಮತ್ತು ಆತಂಕವನ್ನು ಉಂಟುಮಾಡುತ್ತದೆ. 3. ಸಂಪರ್ಕ ಕಡಿತಗೊಂಡಿರುವ ಭಾವನೆ. ಮೂಲಾಧಾರ ಚಕ್ರವನ್ನು ನಿರ್ಬಂಧಿಸಿದಾಗ ನೀವು ಒಳಗೆ ಖಾಲಿಯಾಗಬಹುದು ಮತ್ತು ಇತರರಿಂದ ಸಂಪರ್ಕ ಕಳೆದುಕೊಳ್ಳಬಹುದು. ಸಂಬಂಧಗಳು ಮತ್ತು ಸ್ನೇಹವನ್ನು ಕಾಪಾಡಿಕೊಳ್ಳಲು ನಿಮಗೆ ಕಷ್ಟವಾಗುತ್ತದೆ. ಸಾಕಷ್ಟು ಸಾಮಾಜಿಕ ಮತ್ತು ಭಾವನಾತ್ಮಕ ಸಮಸ್ಯೆಗಳಿಗೆ ಈ ಮೂಲಾಧಾರ ಚಕ್ರದ ಬ್ಲಾಕೇಜ್ ಕಾರಣವಾಗುತ್ತದೆ. 4. ಹಣದ ಸಮಸ್ಯೆಗಳು. ನಿರ್ಬಂಧಿಸಲಾದ ಮೂಲಾಧಾರ ಚಕ್ರವು ನಿಮ್ಮ ಹಣಕಾಸಿನ ಪರಿಸ್ಥಿತಿಯನ್ನು ಲೆಕ್ಕಿಸದೆ ನಿಮಗೆ ಎಷ್ಟೇ ಹಣ ಆಸ್ತಿ ಇದ್ದರೂ ನಾನು ಸಾಕಷ್ಟು ಹಣವನ್ನು ಹೊಂದಿಲ್ಲ ಎಂಬ ನಿರಂತರ ಭಯದ ಭಾವನೆಗೆ ಕಾರಣವಾಗಬಹುದು. ಇದು ಹಣ ಮತ್ತು ಆಸ್ತಿಗಾಗಿ ಪರಿತಪಿಸುವ ಆತಂಕದ ಮನಸ್ಥಿತಿಗೆ ಕಾರಣವಾಗುತ್ತದೆ. 5. ಕೋಪದ ಸಮಸ್ಯೆಗಳು. ಕೋಪವನ್ನು ಹಿಡಿದಿಟ್ಟುಕೊಳ್ಳುವುದು, ಇತರರ ಮೇಲೆ ಉದ್ದಟತನ ಮಾಡುವುದು ಮತ್ತು ದ್ವೇಷವನ್ನು ಬಿಡಲು ಹೆಣಗಾಡುವುದು ನಿರ್ಬಂಧಿಸಿದ ಮೂಲಾಧಾರ ಚಕ್ರದ ಚಿಹ್ನೆಗಳು. ಇದು ಸಾಮಾನ್ಯವಾಗಿ ಅಂತರಾಳದಲ್ಲಿ ಮೂಡಿದ ಅಸ್ಥಿರ ಮತ್ತು ಅಸುರಕ್ಷಿತ ಭಾವನೆಯಿಂದ ಉಂಟಾಗುತ್ತದೆ. 6. ಅಸ್ತವ್ಯಸ್ತವಾಗಿರುವ ಆಹಾರ. ಅತಿ ಹೆಚ್ಚು ಆಹಾರ ಸೇವನೆ ಮಾಡುವುದು ಅಥವಾ ಅತಿ ಕಡಿಮೆ ಆಹಾರ ಸೇವಿಸುವುದು ಈ ಮೂಲಾಧಾರ ಚಕ್ರವನ್ನು ನಿರ್ಬಂಧಿಸಿದಾಗ ಅನುಭವಿಸುವ ಲಕ್ಷಣಗಳಾಗಿವೆ. 7. ಬದಲಾವಣೆಯ ಭಯ. ನಿರ್ಬಂಧಿತ ಮೂಲಾಧಾರ ಚಕ್ರವು ಬದಲಾವಣೆ ಮತ್ತು ಭವಿಷ್ಯದ ಭಯವನ್ನು ಸೃಷ್ಟಿಸುತ್ತದೆ ಹಾಗೂ ವ್ಯಕ್ತಿಗಳು ಅಭದ್ರತೆಯನ್ನು ಅನುಭವಿಸುತ್ತಾರೆ ಮತ್ತು ಕಠಿಣ ಸಮಯವನ್ನು ನಿಭಾಯಿಸಲು ನಮಗೆ ಸಾಮರ್ಥ್ಯ ಇಲ್ಲ ಎಂದು ಚಿಂತಿಸುತ್ತಾರೆ. 8. ಆಯಾಸ ಮತ್ತು ಶಕ್ತಿಯ ಕೊರತೆ. ನಿರ್ಬಂಧಿಸಿದ ಮೂಲಾಧಾರ ಚಕ್ರವು ದೀರ್ಘಕಾಲದ ದೇಹದ ನೋವು, ಶಕ್ತಿಯ ಕೊರತೆ ಮತ್ತು ಖಿನ್ನತೆಗೆ ಕಾರಣವಾಗಬಹುದು, ಏಕೆಂದರೆ ಮನಸ್ಸು, ದೇಹ ಮತ್ತು ಆತ್ಮವು ಪರಸ್ಪರ ಸಂಬಂಧ ಹೊಂದಿರುವುದರಿಂದ ಅದು ಈ ಸಮಸ್ಯೆಗೆ ಕಾರಣವಾಗುತ್ತದೆ. 9. ಗುರುತಿನ ಸಮಸ್ಯೆಗಳು. ನೀವು ಯಾರೆಂಬುದರ ಬಗ್ಗೆ ಖಚಿತತೆ ಇಲ್ಲದ ಭಾವನೆ ಮತ್ತು ಇತರರಿಂದ ಸುಲಭವಾಗಿ ಪ್ರಭಾವಿತರಾಗುವುದು ನಿರ್ಬಂಧಿಸಿದ ಮೂಲಾಧಾರ ಚಕ್ರದ ಸಂಕೇತಗಳಾಗಿವೆ. 10. ಸ್ತಬ್ಧ ವೃತ್ತಿ ಅಥವಾ ನಿಶ್ಚಲದ ಭಾವನೆ. ನಿರ್ಬಂಧಿತ ಮೂಲಾಧಾರ ಚಕ್ರವು ಆತ್ಮವಿಶ್ವಾಸದ ಕೊರತೆ ಮತ್ತು ಅನಾವಶ್ಯಕವಾಗಿ ಕಡಿಮೆ ಹಣ ಇದೆ ಎಂದು ಚಿಂತಿಸುವ ಭಾವನೆಗೆ ಕಾರಣವಾಗುತ್ತದೆ. ಈಗ ನಾವು ರೂಟ್ ಚಕ್ರದ ಬ್ಲಾಕೇಜ್ ತೆಗೆಯುವುದು, ರೂಟ್ ಚಕ್ರವನ್ನು ಅನ್ಲಾಕ್ ಮಾಡಲು ಅಥವಾ ಮೂಲಾಧಾರ ಚಕ್ರವನ್ನು ಅನಿರ್ಬಂಧಿಸುವುದು ಹೇಗೆ ಎಂದು ತಿಳಿಯೋಣ. 1. ಪ್ರಕೃತಿಯಲ್ಲಿ ಸಮಯ ಕಳೆಯಿರಿ. ಪ್ರತಿದಿನ ಕನಿಷ್ಠ ಅರ್ಧ ಗಂಟೆಯವರೆಗೆ ಪ್ರಕೃತಿಯಲ್ಲಿ ಹೊರಗೆ ನಡೆಯುವುದು
ಮೂಲಾಧಾರ ಚಕ್ರಕ್ಕೆ ಸಂಬಂಧಿಸಿದ ಭೂಮಿಯ ಅಂಶದೊಂದಿಗೆ ನಿಮ್ಮನ್ನು ಮರು ಸಂಪರ್ಕಿಸಲು ಸಹಾಯ ಮಾಡುತ್ತದೆ. ಇದು ಕ್ರಮೇಣ ನಿಮಗೆ ಆತ್ಮವಿಶ್ವಾಸ ಮತ್ತು ಸ್ಥಿರತೆಯನ್ನು ಮರಳಿ ಪಡೆಯಲು ಸಹಾಯ ಮಾಡುತ್ತದೆ. ಈ ಸಿಟಿಯಲ್ಲಿ ವಾಸ ಮಾಡುವ ಮತ್ತು ಹಳ್ಳಿಯಲ್ಲಿ ಇದ್ದರೂ ಪ್ರಕೃತಿಯ ಸಂಪರ್ಕ ಇಲ್ಲದೇ ಇರುವ ಜನರಿಗೆ ಈ ಭಯ, ಆತಂಕ ಹೆಚ್ಚು ಇರುತ್ತದೆ. ಹಾಗಾಗಿ ನೀವು ದಿನವೂ ಕನಿಷ್ಠ ಅರ್ಧ ಗಂಟೆ ಪ್ರಕೃತಿಯಲ್ಲಿ ಮರಗಿಡಗಳ ನಡುವೆ ಹೊರಗೆ ವಾಕ್ ಮಾಡುವ ಅಭ್ಯಾಸವನ್ನು ಇಟ್ಟುಕೊಳ್ಳಿ. 2. ಯೋಗವನ್ನು ಅಭ್ಯಾಸ ಮಾಡಿ. ಮೂಲಾಧಾರ ಚಕ್ರವನ್ನು ಒಳಗೊಂಡಂತೆ ಎಲ್ಲಾ ಚಕ್ರಗಳ ಬ್ಲಾಕೇಜ್ ಅನ್ನು ತೊಲಗಿಸಲು ಸೂರ್ಯ ನಮಸ್ಕಾರದ ಯೋಗಾಭ್ಯಾಸ ಮಾಡುವುದು ರೂಟ್ ಚಕ್ರದ ಶಕ್ತಿ ಕೇಂದ್ರವನ್ನು ಅನಿರ್ಬಂಧಿಸಲು ಮತ್ತು ಸಮತೋಲನಗೊಳಿಸಲು ಪ್ರಯೋಜನಕಾರಿಯಾಗಿದೆ. 3. ಧ್ಯಾನ. ನಿರ್ದಿಷ್ಟವಾಗಿ ಮೂಲಾಧಾರ ಚಕ್ರವನ್ನು ಗುರಿಯಾಗಿಸಿಕೊಂಡು ಚಕ್ರ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ನಿಮ್ಮ ಬೆನ್ನು ಮೂಳೆಯ ತಳದಲ್ಲಿ ತಿರುಗುತ್ತಿರುವ ಕೆಂಪು ಚೆಂಡಿನ ಆಕೃತಿಯನ್ನು ದೃಶ್ಯೀಕರಿಸಿ ಮತ್ತು ಆ ಕೆಂಪು ಚೆಂಡಿನ ಮೂಲಕ ಶಕ್ತಿಯು ಮುಕ್ತವಾಗಿ ನಿಮ್ಮಲ್ಲಿ ಹರಿಯುತ್ತಿದೆ ಮತ್ತು ಯಾವುದೇ ಅಡೆತಡೆ ಇಲ್ಲದೆ ಮೂಲಾಧಾರ ಚಕ್ರದ ಕೆಂಪು ಚೆಂಡಿನ ಮೂಲಕ ದೇಹದ ತುಂಬ ಆ ಶಕ್ತಿಯು ನಿಮ್ಮೊಳಗೆ ಹರಿಯುತ್ತಿದೆ ಎಂದು ಕಲ್ಪಿಸಿಕೊಳ್ಳಿ ಹಾಗೂ ಲಂ ಎನ್ನುವ ಬೀಜ ಮಂತ್ರ ಪಠಣ ಮಾಡಿ. 4. ದೃಢೀಕರಣಗಳು. ದಿನವೂ ಬೆಳಿಗ್ಗೆ ಹಾಸಿಗೆಯಿಂದ ಏಳುವ ಮೊದಲು ಮತ್ತು ರಾತ್ರಿ ಮಲಗುವ ಮುನ್ನ ಹೀಗೆ ಮನದಲ್ಲಿ ಹೇಳಿಕೊಳ್ಳಿ: ನನ್ನಲ್ಲಿ ತುಂಬಾ ವಿಶ್ವಾಸವಿದೆ, ನನಗೆ ದೈವದ ರಕ್ಷಣೆ ಇದೆ, ನಾನು ಒಂದು ದೊಡ್ಡ ಪರ್ವತ, ನಾನು ಸುರಕ್ಷಿತವಾಗಿದ್ದೇನೆ, ನಾನು ಶಕ್ತಿಶಾಲಿಯಾಗಿದ್ದೇನೆ, ನಾನು ಸ್ಥಿರವಾಗಿದ್ದೇನೆ, ನಾನು ಎಲ್ಲ ಭಯ, ಆತಂಕವನ್ನು ಬಿಡುಗಡೆ ಮಾಡಿದ್ದೇನೆ, ನನ್ನ ದೇಹವು ಶಕ್ತಿಯಿಂದ ತುಂಬಿದೆ, ನಾನು ಸಂಪೂರ್ಣವಾಗಿ ಸುರಕ್ಷಿತವಾಗಿದ್ದೇನೆ. ಇದನ್ನು ಕನಿಷ್ಠ 2 ರಿಂದ 5 ಬಾರಿ ಮನದಲ್ಲಿ ಹೇಳಿಕೊಳ್ಳಿ ಹಾಗೂ ದಿನವೂ 2 ಬಾರಿ ಈ ಅಭ್ಯಾಸ ಮಾಡಿ. 5. ಕ್ರಿಸ್ಟಲ್ ಹೀಲಿಂಗ್. ಮೂಲಾಧಾರ ಚಕ್ರದ ಶಕ್ತಿಯ ಸಮತೋಲನ ಮತ್ತು ಅನಿರ್ಬಂಧಿಸಲು ಸಹಾಯ ಮಾಡಲು ಮೂಲಾಧಾರ ಚಕ್ರದೊಂದಿಗೆ ಸಂಬಂಧಿಸಿರುವ ರೂಬಿ, ಜಾಸ್ಪರ್, ಗಾರ್ನೆಟ್, ಕೆಂಪು ಹರಳು ಅಥವಾ ಕೆಂಪು ಕಲ್ಲು ಅಥವಾ ಕೆಂಪು ಸ್ಫಟಿಕಗಳನ್ನು ನಿಮ್ಮ ಬಳಿ ಇಟ್ಟುಕೊಳ್ಳಿ. 6. ಪ್ರಕೃತಿ ಚಿಕಿತ್ಸೆ. ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು, ಹುಲ್ಲಿನ ಮೇಲೆ ಬರಿಗಾಲಿನಲ್ಲಿ ನಡೆಯುವುದು, ಮರ ಗಿಡಗಳ ಬಳಿ ಸ್ವಲ್ಪ ಕಾಲ ಸಮಯ ಕಳೆಯುವುದು ನಿಮಗೆ ತುಂಬಾ ಸಹಾಯ ಮಾಡುತ್ತದೆ. ಈ ಭಯ, ಆತಂಕ, ಅಂಜಿಕೆಯು ಹೆಚ್ಚು ಶ್ರೀಮಂತರಲ್ಲೇ ಕಾಣಬಹುದು. ಅದಕ್ಕೆ ಕಾರಣ ಈ ಶ್ರೀಮಂತರು ಮನೆಯಲ್ಲಿಯೂ ಚಪ್ಪಲಿ ಹಾಕಿಕೊಂಡು ನಡೆಯುವುದನ್ನು ಅಭ್ಯಾಸ ಮಾಡಿಕೊಂಡು ಅದು ಅವರ ಮೂಲಾಧಾರ ಚಕ್ರದ ಬ್ಲಾಕೇಜ್ಗೆ ಕಾರಣವಾಗುತ್ತದೆ. ನೀವು ಗಮನಿಸಿದರೆ ಹೊಲದಲ್ಲಿ ಕೆಲಸ ಮಾಡುವ ಕೂಲಿ ಕಾರ್ಮಿಕರು ಮತ್ತು ಗುಡಿಸಲಿನಲ್ಲಿ ವಾಸಿಸುವ ಬಡವರಿಗೆ ತುಂಬಾ ಆತ್ಮವಿಶ್ವಾಸ, ಕಾನ್ಫಿಡೆನ್ಸ್ ಮತ್ತು ಧೈರ್ಯ ಇರುತ್ತದೆ. ಆದರೆ ಈ ಪ್ರಕೃತಿ ಮತ್ತು ನೆಲದ ಸಂಪರ್ಕ ಕಳೆದುಕೊಂಡ ಶ್ರೀಮಂತರಲ್ಲಿ ಹೆಚ್ಚು ಆತಂಕ ಮತ್ತು ಭಯಕ್ಕೆ ಈ ರೂಟ್ ಚಕ್ರದ ಬ್ಲಾಕೇಜ್ ಕಾರಣ ಎಂದರೆ ತಪ್ಪಾಗಲಾರದು. ಹಾಗಾಗಿ ದಿನವೂ ಸ್ವಲ್ಪ ಹೊತ್ತಾದರೂ ಮಣ್ಣಿನ ನೆಲದ ಮೇಲೆ ಬರಿಗಾಲಿನಲ್ಲಿ ನಡೆಯುವ ಅಭ್ಯಾಸ ಮಾಡಿ. ಅದರ ಜೊತೆಗೆ ನಿಮಗೆ ಅನುಕೂಲ ಇದ್ದರೆ ಸ್ವಲ್ಪ ಹೊತ್ತು ಹುಲ್ಲಿನ ಮೇಲೂ ಸಹ ನಡೆಯಿರಿ. ಈಗಿನ ಜನರು ಬಾಳೆ ಎಲೆ ಊಟ, ಅಡಿಕೆ ಮಟ್ಟೆಯಲ್ಲಿ ತಯಾರಿಸಿದ ತಟ್ಟೆ, ಮಣ್ಣಿನ ಲೋಟ, ಮಡಿಕೆಯಲ್ಲಿ ಮಾಡಿದ ಆಹಾರ, ಸೌದೆ ಒಲೆಯ ಆಹಾರ, ರುಬ್ಬುವ ಗುಂಡು ಅಥವಾ ಒಳ್ಳಿನಲ್ಲಿ ರುಬ್ಬಿದ ಆಹಾರ ನಮಗೆ ತುಂಬಾ ಸುಖದ ಮತ್ತು ನೆಮ್ಮದಿಯ ಅನುಭವ ನೀಡುತ್ತವೆ ಎಂದು ಹೇಳುವರು. ಇದಕ್ಕೆ ಇರುವ ಕಾರಣದ ಮೂಲವನ್ನು ನೀವು ಹುಡುಕಿದರೆ ಇವೆಲ್ಲ ಭೂಮಿ ಮತ್ತು ಪ್ರಕೃತಿಗೆ ಸಂಬಂಧಿಸಿದ ವಸ್ತುಗಳು. ನೀವು ಅವುಗಳ ಸಂಪರ್ಕ ಮಾಡಿದ ಕಾರಣಕ್ಕೆ ಅವು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ತಾತ್ಕಾಲಿಕ ಸುಧಾರಣೆ ತರುತ್ತವೆ. ಅದೇ ಕಾರಣಕ್ಕೆ ನಿಮಗೆ ಬಾಳೆ ಎಲೆ, ಮಡಿಕೆ, ಮಣ್ಣಿನ ಲೋಟ, ಸೌದೆ ಒಲೆ ಇವುಗಳ ಆಹಾರ ಆ ಅಪೂರ್ವವಾದ ಆನಂದವನ್ನು ಕೊಡುವುದು. ಮೂಲಾಧಾರ ಭೂಮಿಯ ಅಂಶಕ್ಕೆ ಸಂಬಂಧಿಸಿದೆ. ಅದೇ ಕಾರಣಕ್ಕೆ ಈ ಮಡ್ ಬಾತ್ ಮಾಡುವುದು, ಉರುಳು ಸೇವೆ ಮಾಡುವುದು, ಬರಿಗಾಲಿನಲ್ಲಿ ನಡೆದು ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡುವುದು ನಿಮ್ಮ ಸಾಕಷ್ಟು ಸಮಸ್ಯೆಗಳಿಗೆ ಶೀಘ್ರ ಪರಿಹಾರ ನೀಡುತ್ತಿವೆ. ನಿಮಗೆ ಕಷ್ಟ ಬಂದಾಗ ಗುರುಗಳು ಅಥವಾ ಸ್ವಾಮೀಜಿಗಳ ಬಳಿ ಹೋದರೆ ಅವರು ಕೆಲವು ನದಿಯ ಸ್ನಾನ, ಉರುಳು ಸೇವೆ, ದೇವಸ್ಥಾನದ ಪ್ರದಕ್ಷಿಣೆ, ಮರದ ಪ್ರದಕ್ಷಿಣೆ ಮಾಡುವ ಸಲಹೆ ಕೊಡುವರು. ಆ ಸಲಹೆ ಪಾಲಿಸಿದ ನಿಮ್ಮಲ್ಲಿ ಎಷ್ಟೋ ಜನರು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯನ್ನು ಸಹ ಕಂಡಿರುತ್ತೀರಿ. ಅದು ನಿಮಗೆ 2 ವಿಧದಲ್ಲಿ ಸಹಾಯ ಮಾಡುತ್ತದೆ. ದೇವಸ್ಥಾನದ ಶಕ್ತಿಯು ನಿಮ್ಮ ಆತ್ಮವನ್ನು ರೀಚಾರ್ಜ್ ಮಾಡಿದರೆ
ನೀವು ಮಾಡುವ ಪ್ರದಕ್ಷಿಣೆ, ಉರುಳು ಸೇವೆಗಳು ನಿಮ್ಮ ಮೂಲಾಧಾರ ಚಕ್ರದಲ್ಲಿ ಇರುವ ಬ್ಲಾಕೇಜ್ಗಳನ್ನು ಗುಣಪಡಿಸುವಲ್ಲಿ ಸಹಾಯ ಮಾಡುತ್ತವೆ. ನೆನಪಿಡಿ, ನೀವು ಸೂರ್ಯನ ಬಿಸಿಲು, ಜಲ, ಗಾಳಿ, ಮಣ್ಣು, ಪ್ರಕೃತಿ, ಗಿಡ ಮರಗಳ ಒಡನಾಟದಲ್ಲಿ ಜೀವಿಸಿದರೆ ಭೂಮಿಯ ಮೇಲೆ ನಿಮ್ಮ ಜೀವನ. ಸೂರ್ಯನ ಬಿಸಿಲು, ಜಲ, ಗಾಳಿ, ಮಣ್ಣು, ಪ್ರಕೃತಿ, ಮರ, ಗಿಡದಿಂದ ದೂರ ಇದ್ದು ಜೀವಿಸಿದರೆ ಭೂಮಿಯ ಕೆಳಗೆ ನಿಮ್ಮ ಹೆಣ. ಕೊನೆಯದಾಗಿ ಸ್ನೇಹಿತರೆ, ನಿಮ್ಮ ಮೂಲಾಧಾರ ಚಕ್ರ ಒಂದು ಮನೆಗೆ ಬುನಾದಿ ಎಂದರೆ ಫೌಂಡೇಶನ್ ಇದ್ದ ಹಾಗೆ. ಫೌಂಡೇಶನ್ ಚೆನ್ನಾಗಿ ಇದ್ದರೆ ಮನೆ ಚೆನ್ನಾಗಿ ಇರುತ್ತದೆ. ಅದೇ ರೀತಿ ನಿಮ್ಮ ಮೂಲಾಧಾರ ಚಕ್ರ ಶಕ್ತಿವಂತವಾಗಿ ಇದ್ದರೆ ನಿಮ್ಮ ದೇಹ ಮತ್ತು ಮನಸ್ಸು ಆರೋಗ್ಯ ಮತ್ತು ಚೈತನ್ಯವಂತವಾಗಿ ಇರುತ್ತವೆ. ಈ ಮೂಲಾಧಾರ ಚಕ್ರವನ್ನು ಉತ್ತಮ ರೀತಿಯಲ್ಲಿ ಇಡಲು ನೀವು ಇವುಗಳನ್ನು ಪಾಲಿಸಿ. 1. ದಿನವೂ 30 ನಿಮಿಷ ಬರಿಗಾಲಿನಲ್ಲಿ ಮಣ್ಣಿನ ಮೇಲೆ ನಡೆಯಿರಿ. ನಿಮಗೆ ಅನುಕೂಲ ಇದ್ದರೆ ಅದರ ಜೊತೆಗೆ 10 ನಿಮಿಷ ಹುಲ್ಲಿನ ಮೇಲೆಯೂ ಸಹ ನಡೆಯಿರಿ. 2. ದಿನವೂ ಕನಿಷ್ಠ 6 ಬಾರಿ ಸೂರ್ಯ ನಮಸ್ಕಾರದ 12 ಆಸನದ ಅಭ್ಯಾಸ ಮಾಡಿ. ಈ ಸೂರ್ಯ ನಮಸ್ಕಾರ ಬೆಳಿಗ್ಗೆಯೇ ಮಾಡಬೇಕು ಎನ್ನುವ ನಿಯಮವೇನೂ ಇಲ್ಲ. ನಿಮಗೆ ಅನುಕೂಲವಿರುವ ಸಮಯದಲ್ಲಿ ಮಾಡಿ. ಇದನ್ನು ದೈಹಿಕ ಸಮಸ್ಯೆ ಅಥವಾ ಜ್ವರ ಬಂದಾಗ ಮಾಡಬೇಡಿ. ಹಾಗೂ ಸೂರ್ಯ ನಮಸ್ಕಾರದ ಅಭ್ಯಾಸವನ್ನು ಊಟ ಮಾಡಿದ ಕೂಡಲೇ ಅಥವಾ ತುಂಬಾ ಹಸಿವಿನಲ್ಲಿ ಇರುವಾಗ ಮಾಡಬೇಡಿ. ಅದನ್ನು ಹೊರತುಪಡಿಸಿ ಯಾವ ಸಮಯದಲ್ಲಿ ಬೇಕಾದರೂ ಸೂರ್ಯ ನಮಸ್ಕಾರ ಮಾಡಬಹುದು. 3. ದಿನವೂ ಮೂಲಾಧಾರ ಚಕ್ರದ ದೃಢೀಕರಣವನ್ನು ಬೆಳಿಗ್ಗೆ ಎದ್ದ ಕೂಡಲೇ ಮತ್ತು ರಾತ್ರಿ ಮಲಗುವ ಮುನ್ನ ಮನದಲ್ಲಿ ಕನಿಷ್ಠ 2 ರಿಂದ 5 ಬಾರಿ ಹೇಳಿಕೊಳ್ಳಿ. 4. ನಿಮಗೆ ಅನುಕೂಲವಾದ ಸಮಯದಲ್ಲಿ ದಿನದಲ್ಲಿ 1 ಅಥವಾ 2 ಬಾರಿ ಮೂಲಾಧಾರ ಚಕ್ರದ ಧ್ಯಾನ ಮಾಡಿ. ನೀವು ನನ್ನ ಮೂಲಾಧಾರ ಚಕ್ರದ ಧ್ಯಾನದ ವಿಡಿಯೋ ನೋಡಿ ಧ್ಯಾನ ಮಾಡಲು ಇಚ್ಛಿಸಿದರೆ ಆ ಮೂಲಾಧಾರ ಚಕ್ರದ ವಿಡಿಯೋ ಲಿಂಕ್ ಅನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುತ್ತೇನೆ. ಅದನ್ನು ಬಳಸಿ ನೀವು ಮೂಲಾಧಾರ ಚಕ್ರದ ಧ್ಯಾನ ಮಾಡಿ. ಕೊನೆಯದಾಗಿ ಸ್ನೇಹಿತರೆ, ಮಣ್ಣು, ಸೂರ್ಯನ ಬಿಸಿಲು, ಗಿಡ ಮರಗಳ ಒಡನಾಟದಲ್ಲಿ ಇದ್ದರೆ ನಿಮ್ಮ ಮೂಲಾಧಾರ ಚಕ್ರವು ಅತ್ಯಂತ ಶಕ್ತಿವಂತವಾಗಿ ಇರುವುದು ಎಂದು ಹೇಳುತ್ತಾ ಈ ವಿಡಿಯೋ ಮುಗಿಸುತ್ತಿದ್ದೇನೆ. ಧನ್ಯವಾದಗಳು ಸ್ನೇಹಿತರೆ. ಇಂತಿ ನಿಮ್ಮ GCV.